ಜನಾರ್ದನ ರೆಡ್ಡಿ ಮನೆ ಬಳಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಫೈರಿಂಗ್ ಮಾಡಿದ್ದು ಯಾರ್ಯಾರು, ಘಟನಾ ಸ್ಥಳದಲ್ಲಿ ಆಗಿದ್ದಾದ್ರೂ ಏನು, ಪೊಲೀಸರ ಎದುರೇ ಫೈರಿಂಗ್ ಮಾಡಿದ್ರಂತೆ ಗನ್ಮ್ಯಾನ್ಗಳು ಯಾಕೆ ಅನ್ನೋದು ಪ್ರಶ್ನೆ. ಶಾಸಕ ಭರತ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳಿಂದ ಫೈರಿಂಗ್ ಆಗಿದೆ. ಗನ್ಮ್ಯಾನ್ಗಳು ಫೈರ್ ಮಾಡಿದ್ದ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಜನರ ಮಧ್ಯೆ ನಿಂತ್ಕೊಂಡು ಗಾಳಿಯಲ್ಲಿ ಗನ್ಮ್ಯಾನ್ಸ್ ಗುಂಡು ಹಾರಿಸಿದ್ದಾರಂತೆ ಪೊಲೀಸರು ಬಂದ ಬಳಿಕವೂ. ಜನಾರ್ದನ ರೆಡ್ಡಿ ಮನೆ ಬಳಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಾರಾ ಭರತ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಗನ್ಮ್ಯಾನ್ 1 ಯಾವ ರೀತಿ ಗಾಳಿಯಲ್ಲಿ ಗುಂಡು ಹಾರಿಸ್ತಿದ್ದಾರೆ ಅಂತ ಆಲ್ರೆಡಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಮಧ್ಯದಲ್ಲೇ ನಾರಾ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರ್ ಮಾಡ್ತಾ ಇರುವಂತಹ ದೃಶ್ಯ. ಜನರ ಮಧ್ಯದಲ್ಲೇ ನಿಂತ್ಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಈ ಗನ್ಮ್ಯಾನ್ಗಳು ಅಂತ ಅಂದ್ರೆ ಪೊಲೀಸರು ಬಂದ ಬಳಿಕವು. ಪೊಲೀಸರು ಹಂಗಂದ್ರೆ ಯಾಕೆ ಬಂದ್ರು, ನೀವೇ ಗಾಳಿಯಲ್ಲಿ ಗುಂಡು ಹಾರಿಸಿ ಹಂಗಂದ್ರೆ ಪರಿಸ್ಥಿತಿ ಕಂಟ್ರೋಲ್ ಮಾಡಿಬಿಡ್ಬೋದಿತ್ತಲ್ಲ. ಬಂದಾಗ್ಲೂ ಕೂಡ ಫೈರ್ ಆಗಿದೆ. ಹಂಗಾಗಿ ಯಾರ ಗುಂಡೇಟಿನಿಂದ ರಾಜಶೇಖರ್ ಬಲಿಯಾದ್ರು ಅನ್ನೋದು ಈ ಕ್ಷಣಕ್ಕೂ ಪ್ರಶ್ನೆ ಇರೋದು.